ಬಲ್ಬಿನ ತಂತುವಿನಲ್ಲಿ 2 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವು 100 ವೋಲ್ಟ್. ತಂತುವಿನಲ್ಲಿರುವ ರೋಧವನ್ನು ಕಂಡುಹಿಡಿಯಿರಿ. ಇಲ್ಲಿ ನಮಗೆ ರೋಧವನ್ನ ಕಂಡುಹಿಡಿಯೋಕೆ ಹೇಳ್ತಾ ಇದ್ದಾರೆ. ಹಾಗೆ ಅದ್ರ ಜೊತೆ ನಮಗೆ ಏನ್ ಕೊಟ್ಟಿದ್ದಾರೆ, ಬಲ್ಬಿನ ತಂತುವಿನಲ್ಲಿ 2 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ. ಈಗ ನಾನು ತಂತುವನ್ನ ಬರ್ಕೊಳ್ತಾ ಇದ್ದೀನಿ. ಈ ತಂತುವಿನಲ್ಲಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ 2 ಆಂಪಿಯರ್ ಅಷ್ಟು ವಿದ್ಯುತ್ ಪ್ರವಾಹ ಹರಿತಾ ಇದೆ. ಹಾಗೆ ಅದರ ತುದಿಗಳ ನಡುವಿನ ವಿಭವಾಂತರವು 100 ವೋಲ್ಟ್. ಹಾಗಾಗಿ ವಿಭವಾಂತರ 100 ವೋಲ್ಟ್, ಹಾಗೆ ವಿದ್ಯುತ್ ಪ್ರವಾಹ 2 ಆಂಪಿಯರ್ಗಳು. ಹೀಗಾಗಿ ನಮಗಿಲ್ಲಿ ರೋಧವನ್ನ ಕಂಡುಹಿಡಿಬೇಕಾಗಿದೆ. ಇದನ್ನ ಕಂಡುಹಿಡಿಯೋಕೆ ನಮಗೆ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧದ ನಡುವಿನ ಸಂಬಂಧ ಬೇಕಾಗತ್ತೆ. ಆ ಸಂಬಂಧವೇ ಓಮ್ ನಿಯಮ ಅಲ್ವಾ? ನೋಡಿ, ಓಮ್ ನಿಯಮ ಹೀಗೆ ಹೇಳುತ್ತೆ, ವಿಭವಾಂತರ ಇಸ್ ಈಕ್ವಲ್ ಟು ವಿದ್ಯುತ್ ಪ್ರವಾಹ ಇಂಟು ರೋಧ. ಆಯಾ ಜಾಗಗಳಲ್ಲಿ ಮೌಲ್ಯಗಳನ್ನ ಬರ್ಕೊಳ್ಳೋಣ. ನೋಡಿ, 100 ವೋಲ್ಟ್ಗಳಷ್ಟು ವಿಭವಾಂತರ, 2 ಆಂಪಿಯರ್ ಅಷ್ಟು ವಿದ್ಯುತ್ ಪ್ರವಾಹ, ಹಾಗೆ ರೋಧ ನಮಗ್ ಬೇಕಾಗಿದೆ. ಹಾಗಾಗಿ ಆರ್ನ ನಾನು ಹಾಗೆ ಬರ್ಕೊಂಡಿದ್ದೀನಿ. ಈಗ ನಾನೇನ್ ಮಾಡ್ತೀನಿ, ರೋಧವಷ್ಟೇ ನನಗೆ ಒಂದು ಭಾಗದಲ್ಲಿ ಬೇಕಾಗಿರೋದ್ರಿಂದ ನಾನು ಈ 2 ಆಂಪಿಯರ್ನ 2 ಬಲಬದಿ ಹಾಗೂ ಎಡಬದಿಗೆ ಭಾಗಿಸ್ಕೊಳ್ತಾ ಇದ್ದೀನಿ. ಆಗ ಏನಾಗುತ್ತೆ, 2 ಆಂಪಿಯರ್ ಛೇದದಲ್ಲಿರುವುದು ಹಾಗೂ ಅಂಶದಲ್ಲಿರುವುದು ಒಡೆದು ಹೋಗುತ್ತೆ. ನಂತರ 6 ನಮಗೆ ಒಂದು ಭಾಗದಲ್ಲಿ ಸಿಕ್ಕಿ, ಈ 2 100ರನ್ನ 50ರಿಂದ ಭಾಗಿಸಿ ನಮಗೆ ಉಳಿದಿರುವಂತ ವೋಲ್ಟ್ ಹಾಗೂ ಆಂಪಿಯರ್ನ ನಾನು ಹಾಗೆ ಬರ್ಕೊಳ್ತಾ ಇದ್ದೀನಿ. ಈ ವೋಲ್ಟ್ ಪರ್ ಆಂಪಿಯರ್ನ ನಾವು ಓಮ್ ಅಂತ ಬರ್ಕೊಳ್ಬಹುದು. ಹಾಗಾಗಿ ಬಲ್ಬಿನ ತಂತುವಿನಲ್ಲಿರುವಂತಹ ರೋಧ 50 ಓಮ್ಗಳು. ಈಗ ಇನ್ನೊಂದು ಇದೇ ರೀತಿಯ ಪ್ರಶ್ನೆಯನ್ನ ನೋಡೋಣ. ಕಬ್ಬಿಣದ ಪೆಟ್ಟಿಗೆಯ ತಾಪಾಂಶ 6 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ರೋಧವು 3 ಓಮ್ಗಳು. ಅದರಲ್ಲಿರುವ ವಿಭವಾಂತರವನ್ನು ಕಂಡುಹಿಡಿಯಿರಿ. ಇಲ್ಲಿ ನಮಗೆ ವಿಭವಾಂತರವನ್ನ ಕಂಡುಹಿಡಿಯೋದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ವಿದ್ಯುತ್ ಪ್ರವಾಹ ಹಾಗೂ ರೋಧವನ್ನ ಕೊಟ್ಟಿದ್ದಾರೆ. ಮೊದಲಿಗೆ ನಾವು ವಿದ್ಯುತ್ ಪ್ರವಾಹವನ್ನ ನೋಡೋಣ. 6 ಆಂಪಿಯರ್ಗಳು ಹಾಗೂ ಅದರಲ್ಲಿರುವಂತಹ ರೋಧವು 30 ಓಮ್ಗಳು. ಹಾಗಾಗಿ ನಮಗೆ ಕೊಟ್ಟಿರುವಂತ ರೋಧ 30 ಓಮ್ಗಳು, ನಂತರ ವಿದ್ಯುತ್ ಪ್ರವಾಹ 6 ಆಂಪಿಯರ್ಗಳು. ಇಲ್ಲಿ ಕಂಡುಹಿಡಿಯಬೇಕಾಗಿರೋದು ನಾವು ವಿಭವಾಂತರವನ್ನ. ಈ ರೋಧ, ಪ್ರವಾಹ ಹಾಗೂ ವಿಭವಾಂತರ ಸಂಬಂಧಿಸುವಂತೆ ಇರುವಂತಹ ಸಮೀಕರಣ ಅಂದ್ರೆ ಅದು ಓಮ್ ನಿಯಮ. ಇದರಲ್ಲಿ ನಮಗ್ ಬೇಕಾಗಿರುವಂತದ್ದು ವಿಭವಾಂತರ. ಹಾಗಾಗಿ ನಾನೇನ್ ಮಾಡ್ತೀನಿ, ಇಲ್ಲಿರುವಂತಹ ವಿದ್ಯುತ್ ಪ್ರವಾಹವನ್ನ ರೋಧಕ್ಕೆ ಗುಣಿಸ್ತಾ ಇದ್ದೀನಿ. ನೋಡಿ, 6 ಆಂಪಿಯರ್ ಇಂಟು 30 ಓಮ್ಗಳು. ಈ 6ರಿಂದ 30 ನಮಗೆ ಗುಣಿಸಿದಾಗ ವಿಭವಾಂತರ 180 ವೋಲ್ಟ್ಗಳು ಬರುತ್ತೆ. ಇಲ್ಲಿ ಘಟಕ ಆಂಪಿಯರ್ ಓಮ್ ಆಗಿ ಕಾಣಿಸುತ್ತೆ, ಹೌದು. ಈ ಆಂಪಿಯರ್ ಓಮ್ ಅಂದ್ರೆ ವಾಸ್ತವವಾಗಿ ವೋಲ್ಟ್ ಅಂತ ನಾವು ಪರಿಗಣಿಸಬಹುದು. ನಮ್ಗೀಗಾಗ್ಲೇ ಗೊತ್ತಿದೆ ಅಲ್ವಾ, ವಿಭವಾಂತರದ ಘಟಕ ವೋಲ್ಟ್ ಅಂತ. ಹಿಂದಿನ ವಿಡಿಯೋದಲ್ಲಿ ಈ ಘಟಕದ ಬಗ್ಗೆ ನಾನು ಈಗಾಗ್ಲೇ ಚರ್ಚೆ ಮಾಡಿದ್ದೆ. ಹಾಗಾಗಿ ಘಟಕಗಳ ಬಗ್ಗೆ ಹೆಚ್ಚು ಚಿಂತಿಸಬೇಕಾಗಿಲ್ಲ. ಪ್ರವಾಹ ಯಾವಾಗ್ಲೂ ಆಂಪಿಯರ್ಗಳಲ್ಲಿ, ವಿಭವಾಂತರ ಯಾವಾಗ್ಲೂ ವೋಲ್ಟ್ಗಳಲ್ಲಿ ಮತ್ತು ರೋಧ ಯಾವಾಗ್ಲೂ ಓಮ್ ನಲ್ಲಿ ಇರುತ್ತೆ. ಆದ್ರಿಂದ ವಿಭವಾಂತರ, ಪ್ರವಾಹ ಮತ್ತು ರೋಧ ಈ 3ರಲ್ಲಿ ಯಾವುದಾದರೂ 2 ನೀಡಿದಾಗ ನಮ್ಗೆ ಪ್ರಶ್ನೆಯಲ್ಲಿ 3ನೇದನ್ನ ಕಂಡು ಹಿಡಿಯೋದಕ್ಕೆ ನಾವು ಯಾವಾಗಲೂ ಓಮ್ ನಿಯಮವನ್ನೇ ಬಳಸ್ತೀವಿ.